ಇನ್ನು ಜೋಶಿ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಸಕರ ಖರೀದಿ ಆ ಥರದ್ದೆಲ್ಲ ನಡೀತಾ ಇಲ್ಲ, ಯಾವುದೇ ತರ ಶಾಸಕರ ಖರೀದಿಗೂ ಕೂಡ ಅವಕಾಶವೂ ಇಲ್ಲ ಅಂತ ಜೋಶಿ ಅವರ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಶಾಸಕರ ಖರೀದಿ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸ್ಪಂದಿಸ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಆತರ ಏನೂ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದ್ರೆ, ಬಿಜೆಪಿ ಇಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಒಳಗೇನೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಅವರಿಗೆ ನಂಬರ್ಸ್ ಬೇಕು. ಹಾಗೇನೆ ಸಿದ್ದರಾಮಯ್ಯ ಅವರು ಸಿಎಂ ಉಳಿಬೇಕು ಅಂತಂದ್ರೆ ಅವ್ರ ಹತ್ರನೂ ಜಾಸ್ತಿ ನಂಬರ್ ಇರಬೇಕು. ಯಾರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಿಎಂ ಡಿಸಿಎಂ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನೋ ಅರ್ಥದಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡರುಗಳು ಸಹಜವಾಗಿ ನಿರಾಕರಿಸಿದ್ದಾರೆ. ಏನೂ ಇಲ್ಲ, ಆತರ ಏನೂ ಇಲ್ಲ ಅಂತ. ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕಾಶ್ಯಪ್ನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ನವರು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ನನಗೇನು ಅನಿಸ್ತಾ ಇಲ್ಲ, ಅದು ನಡೆಯೋದಕ್ಕೆ ಅವಕಾಶನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಭದ್ರವಾಗಿರ್ತದೆ. ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂತೇಳಿ ಆಗತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ರಿಂದ ಯಾವ ಕೇವಲ ಊಹಾಪೋಹನೋ ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ. ಇನ್ನು ಜೋಶಿ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಸಕರ ಖರೀದಿ ಆ ಥರದ್ದೆಲ್ಲ ನಡೀತಾ ಇಲ್ಲ, ಯಾವುದೇ ತರ ಶಾಸಕರ ಖರೀದಿಗೂ ಕೂಡ ಅವಕಾಶವೂ ಇಲ್ಲ ಅಂತ ಜೋಶಿ ಅವರ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಶಾಸಕರ ಖರೀದಿ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸ್ಪಂದಿಸ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಆತರ ಏನೂ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದ್ರೆ, ಬಿಜೆಪಿ ಇಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಒಳಗೇನೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಅವರಿಗೆ ನಂಬರ್ಸ್ ಬೇಕು. ಹಾಗೇನೆ ಸಿದ್ದರಾಮಯ್ಯ ಅವರು ಸಿಎಂ ಉಳಿಬೇಕು ಅಂತಂದ್ರೆ ಅವ್ರ ಹತ್ರನೂ ಜಾಸ್ತಿ ನಂಬರ್ ಇರಬೇಕು. ಯಾರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಿಎಂ ಡಿಸಿಎಂ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನೋ ಅರ್ಥದಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡರುಗಳು ಸಹಜವಾಗಿ ನಿರಾಕರಿಸಿದ್ದಾರೆ. ಏನೂ ಇಲ್ಲ, ಆತರ ಏನೂ ಇಲ್ಲ ಅಂತ. ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕಾಶ್ಯಪ್ನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ನವರು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ನನಗೇನು ಅನಿಸ್ತಾ ಇಲ್ಲ, ಅದು ನಡೆಯೋದಕ್ಕೆ ಅವಕಾಶನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಭದ್ರವಾಗಿರ್ತದೆ. ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂತೇಳಿ ಆಗತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ರಿಂದ ಯಾವ ಕೇವಲ ಊಹಾಪೋಹನೋ ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ.
ಇನ್ನು ಜೋಶಿ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಸಕರ ಖರೀದಿ ಆ ಥರದ್ದೆಲ್ಲ ನಡೀತಾ ಇಲ್ಲ, ಯಾವುದೇ ತರ ಶಾಸಕರ ಖರೀದಿಗೂ ಕೂಡ ಅವಕಾಶವೂ ಇಲ್ಲ ಅಂತ ಜೋಶಿ ಅವರ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಶಾಸಕರ ಖರೀದಿ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸ್ಪಂದಿಸ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಆತರ ಏನೂ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದ್ರೆ, ಬಿಜೆಪಿ ಇಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಒಳಗೇನೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಅವರಿಗೆ ನಂಬರ್ಸ್ ಬೇಕು. ಹಾಗೇನೆ ಸಿದ್ದರಾಮಯ್ಯ ಅವರು ಸಿಎಂ ಉಳಿಬೇಕು ಅಂತಂದ್ರೆ ಅವ್ರ ಹತ್ರನೂ ಜಾಸ್ತಿ ನಂಬರ್ ಇರಬೇಕು. ಯಾರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಿಎಂ ಡಿಸಿಎಂ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನೋ ಅರ್ಥದಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡರುಗಳು ಸಹಜವಾಗಿ ನಿರಾಕರಿಸಿದ್ದಾರೆ. ಏನೂ ಇಲ್ಲ, ಆತರ ಏನೂ ಇಲ್ಲ ಅಂತ. ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕಾಶ್ಯಪ್ನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ನವರು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ನನಗೇನು ಅನಿಸ್ತಾ ಇಲ್ಲ, ಅದು ನಡೆಯೋದಕ್ಕೆ ಅವಕಾಶನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಭದ್ರವಾಗಿರ್ತದೆ. ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂತೇಳಿ ಆಗತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ರಿಂದ ಯಾವ ಕೇವಲ ಊಹಾಪೋಹನೋ ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ. ಇನ್ನು ಜೋಶಿ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಸಕರ ಖರೀದಿ ಆ ಥರದ್ದೆಲ್ಲ ನಡೀತಾ ಇಲ್ಲ, ಯಾವುದೇ ತರ ಶಾಸಕರ ಖರೀದಿಗೂ ಕೂಡ ಅವಕಾಶವೂ ಇಲ್ಲ ಅಂತ ಜೋಶಿ ಅವರ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಶಾಸಕರ ಖರೀದಿ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸ್ಪಂದಿಸ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಆತರ ಏನೂ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದ್ರೆ, ಬಿಜೆಪಿ ಇಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಒಳಗೇನೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಅವರಿಗೆ ನಂಬರ್ಸ್ ಬೇಕು. ಹಾಗೇನೆ ಸಿದ್ದರಾಮಯ್ಯ ಅವರು ಸಿಎಂ ಉಳಿಬೇಕು ಅಂತಂದ್ರೆ ಅವ್ರ ಹತ್ರನೂ ಜಾಸ್ತಿ ನಂಬರ್ ಇರಬೇಕು. ಯಾರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಿಎಂ ಡಿಸಿಎಂ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನೋ ಅರ್ಥದಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡರುಗಳು ಸಹಜವಾಗಿ ನಿರಾಕರಿಸಿದ್ದಾರೆ. ಏನೂ ಇಲ್ಲ, ಆತರ ಏನೂ ಇಲ್ಲ ಅಂತ. ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರತ್ತೆ ಅಂತ ಎಚ್.ಕೆ. ಪಾಟೀಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕಾಶ್ಯಪ್ನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ನವರು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ನನಗೇನು ಅನಿಸ್ತಾ ಇಲ್ಲ, ಅದು ನಡೆಯೋದಕ್ಕೆ ಅವಕಾಶನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಭದ್ರವಾಗಿರ್ತದೆ. ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂತೇಳಿ ಆಗತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ರಿಂದ ಯಾವ ಕೇವಲ ಊಹಾಪೋಹನೋ ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ.